ಎಲ್ಲರಿಗೂ ನಮಸ್ಕಾರ. ಥಟ್ಟಂತ ಹೇಳಿ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ರಾಮಾಯಣ ಮತ್ತು ಮಹಾಭಾರತ ನಮ್ಮ ದೇಶದ ಎರಡು ಕಣ್ಣುಗಳ ಹಾಗೆ. ಎರಡೂ ಸಹ ಮಹಾಕಾವ್ಯಗಳು. ಆದರೆ ಕೇವಲ ಅಲ್ಲ, ಇವು ಐತಿಹಾಸಿಕ ಕಾವ್ಯಗಳು. ರಾಮಾಯಣ ಮಹಾಭಾರತವನ್ನು ಇತಿಹಾಸ ಅಂತ ನಾವು ಕರೀತೇವೆ. ರಾಮಾಯಣ ಮತ್ತು ಮಹಾಭಾರತ ಎರಡು ಸಂಸ್ಕೃತ ಭಾಷೆಯಲ್ಲಿವೆ. ರಾಮಾಯಣದಲ್ಲಿ ಒಟ್ಟು 6 ಕಾಂಡಗಳಿವೆ, 50 ಸರ್ಗಗಳಿವೆ, 24,000 ಶ್ಲೋಕಗಳಿವೆ. 24,000 ಶ್ಲೋಕಗಳ ಬೃಹತ್ ಕಾವ್ಯ. ಈ ಮೂಲ ಕಾವ್ಯವನ್ನು ಓದ್ದವರು ಬಹಳ ಕಡಿಮೆ. ಆದರೆ ಮೂಲ ಕಾವ್ಯದಿಂದ ಪ್ರೇರಿತರಾಗಿ ಅನೇಕ ಜನ ತಮ್ಮದೇ ಆದ ಕಾವ್ಯಗಳನ್ನು, ಕಥೆಗಳನ್ನು, ನಾಟಕಗಳನ್ನು, ಪ್ರಬಂಧಗಳನ್ನು ಬರೆದಿರೋದನ್ನು ನೋಡಬಹುದು. ಅನೇಕ ಕವಿಗಳು ವಾಲ್ಮೀಕಿ ಮಹರ್ಷಿಗಳು ಬರೆದಂಥ ರಾಮಾಯಣದ ಕಥೆಯನ್ನು ಆಧಾರವಾಗಿಟ್ಟುಕೊಂಡು ಬರೆಯುವಾಗ ತಮ್ಮದೇ ಆದ ಕೆಲವು ಕಲ್ಪನೆಗಳನ್ನೆಲ್ಲ ಸೇರಿಸ್ತಾ ಬರೆಯುತ್ತಾ ಹೋದ ಕಾರಣ ನಮಗೆ ಮೂಲ ರಾಮಾಯಣ ಹೇಗಿದೆ, ವಾಲ್ಮೀಕಿ ಮಹರ್ಷಿಗಳು ಏನು ಹೇಳಿದ್ದಾರೆ ಆ ಬಗ್ಗೆ ಅನೇಕ ಜನರಿಗೆ ನಿಖರವಾಗಿ ಮಾಹಿತಿ ಇಲ್ಲ. ಯಾಕಂದರೆ ರಾಮಾಯಣವನ್ನು ಆಧರಿಸಿ ರಚನೆಯಾದಂಥ ಕೃತಿಗಳು ಆ ಸಂಖ್ಯೆ ಇನ್ಯಾವ ಕೃತಿಗೂ ಇಲ್ಲ, ಮಹಾಭಾರತಕ್ಕೂ ಇಲ್ಲ. ಅಷ್ಟು ವಿಶಾಲವಾದ ಕಥಾಹಂದರವನ್ನು ಕೊಡುತ್ತೆ ರಾಮಾಯಣ. ಈಗ ಮತ್ತೊಂದು ರಾಮಾಯಣ, ಅಣು ರಾಮಾಯಣ ಪ್ರಕಟ ಆಗಿದೆ ಕನ್ನಡದಲ್ಲಿ. ಅಣು ರಾಮಾಯಣ. ಅಣು ಅಂದರೆ ಏನು? ಇಂಗ್ಲೀಷಲ್ಲಿ ವೈಜ್ಞಾನಿಕ ಪರಿಭಾಷೆಯಲ್ಲಿ ಮಾಲಿಕ್ಯೂಲ್ ಅಂತ ಹೇಳ್ಬೋದು. ಆದರೆ ಇಲ್ಲಿ ಕವಿಗಳು ಏನು ಹೇಳ್ತಾರೆ, ಅಣು ಅಂದರೆ ಚಿಕ್ಕ ರಾಮಾಯಣ ಅಂತ. 24,000 ಶ್ಲೋಕಗಳಲ್ಲಿ ಇರ್ತಕ್ಕಂಥ ಕಥೆಯನ್ನು ಇವರು 48 ಪುಟ್ಟ ಭಾಗಗಳಲ್ಲಿ ಸಂಗ್ರಹಿಸ್ತಾರೆ. 48 ವಾಕ್ಯ ವೃಂದಗಳಲ್ಲಿ ಸಂಪೂರ್ಣ ರಾಮಾಯಣ, ಸರಳ ರಾಮಾಯಣ, ಸಂಕ್ಷಿಪ್ತ ರಾಮಾಯಣ, ವಾಲ್ಮೀಕಿ ರಾಮಾಯಣ, ಇದು ಪ್ರತಿದಿನ ಒಂದು ಅರ್ಥದಲ್ಲಿ ಪಾರಾಯಣ ಮಾಡಲಿಕ್ಕೆ ಉಪಯುಕ್ತವಾಗುವಂಥದ್ದು. ಮೂಲ ಕೃತಿಯನ್ನು ಓದಬೇಕು ಅನ್ನೋ ಆಸೆ ಬಂದರೂ ಸಹ ಅಷ್ಟೊಂದು ಶ್ಲೋಕಗಳನ್ನು ಯಾರಪ್ಪ ಓದ್ತಾರೆ ಅಂತ ಹಿಂದೆಗೆಯುವ ಸಾಧ್ಯತೆ ಇರುತ್ತೆ. ಆದರೆ ಒಂದು ಸಲ ಈ ಪುಟ್ಟ ರಾಮಾಯಣವನ್ನು ಓದಿದ್ರೆ ವಾಲ್ಮೀಕಿ ಮಹರ್ಷಿಗಳು ಏನು ಕಥೆ ಹೇಳ್ತಾರೆ ಅನ್ನೋದು ಗೊತ್ತಾಯಿತು ಅಂದರೆ, ಹಾಗೆಯೇ ಯಾಕೆ ಮೂಲವನ್ನು ಓದೋದಕ್ಕೆ ಪ್ರಯತ್ನ ಪಡಬಾರದು ಅನ್ನೋ ಆಸೆ, ಇಚ್ಛೆ ಮೂಡುತ್ತೆ. ಹಾಗಾಗಿ ಈ ಪುಟ್ಟ ಪುಸ್ತಕವನ್ನು ಬರೆದಂಥ ಡಾಕ್ಟರ್ SLN ಸ್ವಾಮಿ ಇವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸಬೇಕಾಗುತ್ತೆ. ಸ್ವಾಮಿ ಅವರು ಮೂಲತಃ ರಂಗ ಕಲಾವಿದರು, ರಂಗಕರ್ಮಿಗಳು. ಅವರು ಅನೇಕ ಕೃತಿಗಳನ್ನು ರಚಿಸಿ, ನಾಟಕಗಳನ್ನು ರಚಿಸಿ, ರಂಗದ ಮೇಲೆ ಯಶಸ್ವಿ ಪ್ರಯೋಗಗಳನ್ನು ಮಾಡಿ ಹಲವಾರು ದಾಖಲೆಗಳನ್ನು ಮಾಡಿದವರು. ಅವರು ಮಕ್ಕಳಿಗಾಗಿ ಈ ಪುಟ್ಟ ರಾಮಾಯಣ, ಅಣು ರಾಮಾಯಣವನ್ನು ಬರೆದಿದ್ದಾರೆ. ಹಾಗಾಗಿ ಈ ಪುಟ್ಟ ಪುಸ್ತಕವನ್ನು ಮಕ್ಕಳು ಮಾತ್ರ ಅಲ್ಲ, ಹಿರಿಯರು ಓದಿ ಸಂತೋಷ ಪಡಬಹುದು. ನಂತರ ಮೂಲ ರಾಮಾಯಣವನ್ನು ಓದಬಹುದು. ಡಾಕ್ಟರ್ SLN ಸ್ವಾಮಿ ಅವರನ್ನು ಅಭಿನಂದಿಸ್ತಾ ಇಂದಿನ ಕಾರ್ಯಕ್ರಮವನ್ನು ನಾವು ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ಸ್ಪರ್ಧಿಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನಾನು ವೀರೇಶ್ ಅಂತ ಶಿವಮೊಗ್ಗದಿಂದ ಬಂದಿದ್ದೀನಿ. ಪ್ರಸ್ತುತ ನ್ಯೂ ವಿಷನ್ ಟ್ರೈನಿಂಗ್ ಸೆಂಟರ್ ಆ್ಯಂಡ್ ಕ್ಯಾಡ್ ಅಕಾಡೆಮಿ ಅಂತ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನ ನಡೆಸ್ತಾ ಇದ್ದೀವಿ. ಕಾರ್ಗಳ ಬಗ್ಗೆ ತಿಳಿಯಬೇಕಾದ ಮಾಹಿತಿಗಳು ಅಂತ ಒಂದು ಪುಸ್ತಕವನ್ನು ಬರೆದಿದ್ದೇನೆ. ನನ್ನ ಪ್ರಮುಖ ಹವ್ಯಾಸಗಳು ಚಿತ್ರಕಲೆ, ಚೆಸ್ ಆಡೋದು ಹಾಗೂ ಪುಸ್ತಕಗಳನ್ನು ಓದೋದು. KP ಪೂರ್ಣಚಂದ್ರ ತೇಜಸ್ವಿಯವರ ಅಪ್ಪಟ ಅಭಿಮಾನಿ. ತುಂಬ ಸಂತೋಷ ವೀರೇಶ್ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು GS ಮೀನಾ. ನಾನು ವಿದ್ಯಾರಣ್ಯಪುರದಿಂದ ಬಂದಿದ್ದೇನೆ. ಮನೆ ಪಾಠ ಮಾಡುತ್ತೇನೆ. ನನ್ನ ಹವ್ಯಾಸಗಳು ಎಂದರೆ ಪುಸ್ತಕಗಳನ್ನು ಓದೋದು, ದಿನಪತ್ರಿಕೆ ಮತ್ತೆ ಮಾಹಿತಿಗಳನ್ನು ಸಂಗ್ರಹಿಸಿ ಫೇಸ್ಬುಕ್, ವಾಟ್ಸಪ್ಪಲ್ಲಿ ಹಾಕೋದು. ಹಾಗೆ ವಾರಕ್ಕೊಮ್ಮೆ ಹೊಸ ರುಚಿಯನ್ನು ಮಾಡಿ ಅದನ್ನು ಸಹ ಫೇಸ್ಬುಕ್, ವಾಟ್ಸಪ್ಪಲ್ಲಿ ಹಾಕುವೆ. ಮೀನಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಕಲ್ಲಪ್ಪ ರುದ್ರಪ್ಪ ಬಡಿಗೇರ್.
ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಅಮ್ಮಣಿಗೆ ಗ್ರಾಮದಿಂದ ಬಂದಿದ್ದೇನೆ. ವೃತ್ತಿಯಲ್ಲಿ ನಾನು ಓಂ ದುರ್ಗಾ ಕನ್ಸ್ಟ್ರಕ್ಷನ್ ಆ್ಯಂಡ್ ಸೆಂಟ್ರಿಂಗ್ ಅಸೋಸಿಯೇಷನ್ ಇನ್ ಸಂಕೇಶ್ವರ್ ಈ ಸಂಸ್ಥೆಯಲ್ಲಿ ಮೇಸ್ತ್ರಿ ವರ್ಕ್ ಮಾಡ್ತಾ ಇದ್ದೇನೆ. ಹವ್ಯಾಸದಲ್ಲಿ ವಾರ್ತೆಗಳನ್ನು ಕೇಳುವುದು, ದಿನಪತ್ರಿಕೆಗಳನ್ನು ಓದುವುದು, ಕತೆ, ಕವನ, ಸಾರಾಂಶ ಇತ್ಯಾದಿಗಳನ್ನು ಹೆಚ್ಚಿಗೆ ಆಸಕ್ತಿ ಕೊಟ್ಟು ಓದುತ್ತೇನೆ. ತುಂಬ ಸಂತೋಷ ಕಲ್ಲಪ್ಪ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ 1 ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ ಹಾರುವ ಹಕ್ಕಿ, ಕವನ ಸಂಕಲನ, ಶಕುಂತಲಾ ಶ್ರೀನಿವಾಸ್ ಬರೆದಿರುವಂಥದ್ದು. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಕ್ರಿಸ್ತ ಶಕವು ಆರಂಭವಾಗುತ್ತಿದ್ದಂತೆಯೇ ಯಾವ ಭಾರತೀಯ ದೈವವು ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಂಡಿತು? ಆಯ್ಕೆಗಳನ್ನು ನೋಡೋಣ. ಬ್ರಹ್ಮ, ಇಂದ್ರ, ವಿಷ್ಣು, ಮಹೇಶ್ವರ. ಮೊದಲಿಗೆ ವೀರೇಶ್, ಆನಂತರ ಮೀನಾ. ಇಂದ್ರ. ಇಂದ್ರ. ಹೇಳಿ ಮೀನಾ. ಬ್ರಹ್ಮ. ಬ್ರಹ್ಮ. ಉತ್ತರವನ್ನು ನೋಡೋಣ. ಇಂದ್ರ ಅನ್ನೋದು ಸರಿಯಾದ ಉತ್ತರ. ಹಾರುವ ಹಕ್ಕಿ. ಈ ಒಂದು ಪುಸ್ತಕವನ್ನು ವೀರೇಶ್ ಅವರಿಗೆ ಕೊಟ್ಟಿದ್ದೇವೆ. ವೇದಗಳ ಕಾಲದಲ್ಲಿ ಇಂದ್ರ ಪ್ರಧಾನ ದೈವ. ಇಂದ್ರ, ವರುಣ, ಅಗ್ನಿ ಮುಂತಾದ ದಿಕ್ಪಾಲಕರೆಲ್ಲ ಬರ್ತಾರೆ. ಆದರೆ ಒಂದು ಸಲ ಪುರಾಣ ಯುಗ ಆರಂಭವಾಗ್ತಾ ಇದ್ದಾಗೆ ಇಂದ್ರ ಹಿಂದಕ್ಕೆ ಬೀಳ್ತಾನೆ. ಆತನ ಸ್ಥಾನದಲ್ಲಿ ವಿಷ್ಣು ಮತ್ತು ಶಿವ ಪ್ರಧಾನವಾಗಿ ಜನಪ್ರೀತಿಯನ್ನು ಗಳಿಸೋದಕ್ಕೆ ಶುರು ಮಾಡ್ತಾರೆ. ಬ್ರಹ್ಮನಿಗಾಗಿ ವಿಶೇಷವಾದ ಪೂಜೆ ನಡೆದೇ ಇದ್ರೂ ಸಹ ಬ್ರಹ್ಮನನ್ನು ಮರೆತಿಲ್ಲ. ಬ್ರಹ್ಮನನ್ನು ಇವತ್ತಿಗೂ ಸಹ ನಾವು ಸ್ಮರಿಸ್ಕೋತೇವೆ. ಯಾಕಂದರೆ ಆ ಸರಸ್ವತಿಯ ಯಜಮಾನನಾಗಿರೋ ಕಾರಣ ಬ್ರಹ್ಮನಿಗೆ ಇವತ್ತು ಗೌರವ ಇದೆ, ಆದರೆ ಪೂಜೆ ಇಲ್ಲ ಅಷ್ಟೇನೆ. ಆದರೆ ಶಿವ ಮತ್ತು ವಿಷ್ಣು ಇವರಿಬ್ಬರು ಪ್ರಧಾನ ದೈವಗಳು ಈಗ ನಮ್ಮ ನಡುವೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಹೂವು ಮತ್ತು ಹುಡುಗ, ಕಥಾ ಸಂಕಲನ. JK ಐತಾಳ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ ಮೆಲನೋಕ್ಲೈಮಸ್ ದ್ರೌಪದಿ ಇದು ಏನು? ಆಯ್ಕೆಗಳನ್ನು ನೋಡೋಣ. ಹೊಸ ಸಮುದ್ರ ಜೀವಿ, ಹೊಸ ಅಣಬೆ, ಹೊಸ ಬ್ಯಾಕ್ಟೀರಿಯಾ, ಹೊಸ ನಕ್ಷತ್ರ. ಮೊದಲಿಗೆ ಮೀನಾ, ಆನಂತರ ವೀರೇಶ್. ಹೊಸ ಬ್ಯಾಕ್ಟೀರಿಯಾ. ಆಯ್ಕೆ 3 ವೀರೇಶ್. ಹೊಸ ಅಣಬೆ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಹೊಸ ಸಮುದ್ರ ಜೀವಿ ಆಗಿತ್ತು. ಕನ್ನಡದಲ್ಲಿ ಗೊಂಡೆ ಹುಳು ಅಂತ ಕರಿತೇವೆ. ಬಸವನ ಹುಳ ಇದೆಯಲ್ಲ, ಅದರ ಜಾತಿಗೆ ಸೇರಿದಂಥ ಜೀವಿ ಇದು. ಗೊಂಡೆ ಹುಳು ಅಂತ ಕನ್ನಡದಲ್ಲಿ ಹೇಳ್ತೇವೆ. ಸ್ಲಗ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಇದನ್ನು. ಈ ಸ್ಲಗ್ಗು ಅನೇಕ ನಮೂನೆಗಳುಂಟು. ಅದರಲ್ಲಿ ಒಂದು ಹೊಸ ನಮೂನೆ ಒರಿಸ್ಸಾ ಮತ್ತು ಪಶ್ಚಿಮ ಬಂಗಾಳದ ತೀರದಲ್ಲಿ ಕಂಡು ಬಂದಿದೆಯಂತೆ. ನೋಡಿ, ಇಡೀ ಮೈಯೆಲ್ಲ ಒಂದು ರೀತಿ ಕಪ್ಪು ಅಥವಾ ಗಾಢ ನೀಲಿ ಬಣ್ಣ ಇರುತ್ತೆ. ಅದರ ಮೇಲೆ ಚಿತ್ತಾರಗಳೆಲ್ಲ ಇರುತ್ತೆ. ಈ ರೀತಿಯಾದ ಜೀವಿ ಮೊದಲ ಬಾರಿಗೆ ನಮ್ಮ ಗಮನಕ್ಕೆ ಬಂದಿದೆ. ಹಾಗಾಗಿ ಅದನ್ನು ಮೆಲನೋಕ್ಲೈಮಸ್ ದ್ರೌಪದಿ ಅಂತ ಕರೆದಿದ್ದಾರೆ. ಮುಂದಿನ ಪುಸ್ತಕ ನನ್ನ ಮನ ನನ್ನ ಜನ. ಅಂಕಣ ಬರಹಗಳು ಡಾಕ್ಟರ್ KG ಲಕ್ಷ್ಮೀನಾರಾಯಣಪ್ಪ ಬರೆದಿರುವಂಥದ್ದು. ಪ್ರಶ್ನೆ ನಮ್ಮ ಸಂಪ್ರದಾಯಗಳ ಬಗ್ಗೆ ಹೇಳಿ ಕಲ್ಲಪ್ಪ. ನಮ್ಮ ಸಂಪ್ರದಾಯಗಳ ಬಗ್ಗೆ ಗಾಂಧೀಜಿಯವರ ಅನಿಸಿಕೆ ಏನಿತ್ತು ಅನ್ನೋದು ಪ್ರಶ್ನೆ ಆಗಿತ್ತು. ರಾಮರಾಜ್ಯ ಮಾಡು. ರಾಮರಾಜ್ಯ ಮಾಡೋದು. ಆಯ್ಕೆಗಳನ್ನು ನೋಡೋಣ. ಮಾಡುವುದು. ಸನಾತನ ಸಂಪ್ರದಾಯಗಳ ಪೂರ್ಣ ಪರಿಪಾಲನೆ ಮಾಡಬೇಕು ಅನ್ನೋದು ಗಾಂಧೀಜಿಯವರ ಅಭಿಪ್ರಾಯ. ಸನಾತನ ಸಂಪ್ರದಾಯಗಳನ್ನು ಪೂರ್ಣ ಧಿಕ್ಕರಿಸಬೇಕು ಅನ್ನೋದು ಗಾಂಧೀಜಿಯವರ ಅಭಿಪ್ರಾಯ. ನೈತಿಕ ಮೌಲ್ಯಗಳ ವಿರೋಧಿಸುವ ಸಂಪ್ರದಾಯಗಳನ್ನು ತಿರಸ್ಕರಿಸಬೇಕು ಅನ್ನೋದು ಗಾಂಧೀಜಿಯವರ ಅಭಿಪ್ರಾಯ. ಆಗಲೇ ಬಜರುತ್ತಿದ್ದಾರೆ ಮೀನಾ ಅವರು. ನೈತಿಕ ಮೌಲ್ಯಗಳ ವಿರೋಧ. ಆಯ್ಕೆ 3 ಸರಿಯಾದ ಉತ್ತರ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 4 ನೋಡೋಣ.
ವೈಜ್ಞಾನಿಕವಾಗಿ ರುಜುವಾತು ಆಗಿರುವಂಥದ್ದನ್ನು ಮಾತ್ರ ಪರಿಪಾಲಿಸಬೇಕು ಅನ್ನೋದು 4ನೇ ಆಯ್ಕೆಯಾಗಿತ್ತು. ಉತ್ತರವನ್ನು ನೋಡೋಣ. ಉತ್ತರ ನೈತಿಕ ಮೌಲ್ಯಗಳ ವಿರೋಧ, ಅದನ್ನು ತಿರಸ್ಕರಿಸಿದ್ರು. ಮೀನಾ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ನನ್ನ ಮನ ನನ್ನ ಜನ ಪುಸ್ತಕವನ್ನು ಕೊಟ್ಟಿದ್ದೇವೆ. ವೈಜ್ಞಾನಿಕ ಇತ್ಯಾದಿ ಅಂಶಗಳನ್ನು ತರಲಿಕ್ಕೆ ಹೋಗಲಿಲ್ಲ ಗಾಂಧೀಜಿಯವರು. ಗಾಂಧೀಜಿಯವರು ಸರಳವಾಗಿ ಹೇಳಿದ್ದು ಮಾನವೀಯ ಮೌಲ್ಯಗಳು ಏನಿವೆ, ನೈತಿಕ ಮೌಲ್ಯಗಳು ಏನಿವೆ, ಅವುಗಳನ್ನು ವಿರೋಧಿಸುವಂಥ ಯಾವುದೇ ಸಂಪ್ರದಾಯ ಆಗಲಿ, ಆಚರಣೆ ಆಗಲಿ, ನಂಬಿಕೆ ಆಗಲಿ ಅದನ್ನು ನಾನು ಒಪ್ಪಲ್ಲ, ತಿರಸ್ಕರಿಸ್ತೇನೆ ಅನ್ನೋ ಮಾತನ್ನು ಗಾಂಧೀಜಿಯವರು ಹೇಳಿದರು. ಹಾಗಾಗಿ ಎಲ್ಲ ದೇವರಿಗಿಂತ, ಎಲ್ಲ ಧರ್ಮಕ್ಕಿಂತ ಮಾನವೀಯತೆಯೇ ಮಿಗಿಲಾದದ್ದು ಅನ್ನೋದು ಗಾಂಧೀಜಿಯವರ ಅಭಿಪ್ರಾಯ ಆಗಿತ್ತು. ಬದುಕಿನ ಚೌಚೌಬಾತ್, ವೈವಿಧ್ಯಮಯ ಕಿರುಗಥಾಕುಚ್ಚ. ವೆಂಕಟೇಶ್ ಎಂಟಿ ಇದನ್ನು ಬರೆದಿದ್ದಾರೆ. ಪ್ರಶ್ನೆ: ಚಿತ್ರನಟ ದ್ವಾರಕೀಶ್ ಅವರ ಶೈಕ್ಷಣಿಕ ಅರ್ಹತೆ ಏನಿತ್ತು? ವೀರೇಶ್. ಡಿಪ್ಲೊಮೊ ಮೆಕ್ಯಾನಿಕಲ್. ಡಿಪ್ಲೊಮೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆಗಳನ್ನು ನೋಡೋಣ. ಪದವಿ, SSLC, ಡಿಪ್ಲೊಮೊ, ಸ್ನಾತಕೋತ್ತರ ಪದವಿ. ಸ್ನಾತಕೋತ್ತರ ಪದವಿ. ಉತ್ತರವನ್ನು ನೋಡೋಣ. ಡಿಪ್ಲೊಮೊ ಉತ್ತರ ಸರಿಯಾಗಿದೆ. ಬದುಕಿನ ಚೌಚೌಬಾತ್ ಎನ್ನುವ ಈ ಪುಸ್ತಕವನ್ನು ವೀರೇಶ್ ಅವರಿಗೆ ಕೊಟ್ಟಿದ್ದೇನೆ. ಆಯ್ಕೆಗಳು ಬರೋದಕ್ಕೆ ಮೊದಲೇ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ ಇನ್ನೂ ಒಂದು ಪುಸ್ತಕ, ಹೂವು ಮತ್ತು ಹುಡುಗ ಕಥಾ ಸಂಕಲನ, 2 ಪುಸ್ತಕವನ್ನು ವೀರೇಶ್ ಅವರಿಗೆ ಕೊಟ್ಟಿದ್ದೇವೆ. ತಾವು ಹೇಳಿದಾಗೆ ಅವರು ಡಿಪ್ಲೊಮೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ರು. CPC ಪಾಲಿಟೆಕ್ನಿಕ್ ಅನ್ನೋ ಸಂಸ್ಥೆಯಲ್ಲಿ ಅವರು ಆ ಡಿಪ್ಲೊಮೊ ಮುಗಿದ ನಂತರ ಇವರೇನು ಮಾಡ್ತಾರೆ ಅಂದರೆ ಭಾರತ್ ಆಟೋ ಸ್ಪೇರ್ಸ್ ಅನ್ನೋ ಒಂದು ಪುಟ್ಟ ಅಂಗಡಿಯನ್ನು ಆರಂಭಿಸ್ತಾರೆ. ಮೈಸೂರಿನ ಗಾಂಧಿ ಚೌಕದ ಹತ್ತಿರ ತಮ್ಮ ಸೋದರನ ಜೊತೆ ಸೇರಿಕೊಂಡು ಆರಂಭಿಸ್ತಾರೆ. ಆದರೆ ಚಿತ್ರರಂಗ, ಅಭಿನಯದ ಕಡೆ ಇವರ ಆಕರ್ಷಣೆ ತುಂಬ ಇದ್ದ ಕಾರಣ ಆರಂಭಿಸಿದ ಅಂಗಡಿಯನ್ನು ಮುಚ್ಚಿ ಅವರು ಚಿತ್ರರಂಗದ ಕಡೆ ಬರ್ತಾರೆ. ಮುಂದಿನ ಪುಸ್ತಕ ಮುಕ್ತಕ ಮಂದಾರ. GN ಶ್ಯಾಮಸುಂದರ್ ಇದನ್ನು ಬರೆದಿದ್ದಾರೆ. ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಅಕ್ಷರಗಳು: ಭೋ, ವೇ, ಸ, ಯ, ಲ. ಹೇಳಿ ಮೀನಾ. ಭುವನವೆಲ್ಲ ಸಮಯವಲ್ಲ. ಭುವನವೆಲ್ಲ ಸಮಯವಲ್ಲ. ಏನು ಹಾಗಂದ್ರೆ ಅರ್ಥ ಏನು? ಅರ್ಥ ಇಲ್ಲ, ಆದ್ರೂ ಹೇಳ್ಬಿಟ್ಟಿದ್ದೀನಿ. ಭುವನವೆಲ್ಲ ಸಮಯವಿಲ್ಲ. ಕಲ್ಲಪ್ಪ ಮತ್ತು ವೀರೇಶ್, ಮೀನಾ ಅವರ ಉತ್ತರ ಚೂರು ಆ ಕಡೆ ಈ ಕಡೆ ಪರಿಷ್ಕಾರ ಮಾಡಲಿಕ್ಕಾಗುತ್ತಾ ನೋಡಿ. ಉತ್ತರವನ್ನು ನೋಡೋಣ. ಭುವನವೆಲ್ಲ ಸವಿಯ ಸೊಲ್ಲ. ಅಷ್ಟು ಒಳ್ಳೆ ಮಾತುಗಳಿಂದ ತುಂಬಿದೆಯಂತೆ. ಮುಂದಿನ ಪುಸ್ತಕ ವೇದ ಪರಿಚಯ. ಶಂಕರ ಅಜ್ಜಂಪುರ ಬರೆದಿರುವಂತಹ ಪುಸ್ತಕ ಇದು. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 45 ಕೂಡು 35, 88 ಕಳೆ 24, 23 ಗುಣಿಸು 9, 120 ಭಾಗಿಸು 8. ವೀರೇಶ್. 376, 376. ಇನ್ಯಾರಾದರೂ ಉತ್ತರ ಕೊಡೋರಿದ್ದೀರಾ? ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 80, 64, 207, 15 ಎಲ್ಲವನ್ನ ಕೂಡಿದ್ರೆ 366 ಬಂದಿದೆ. ಉತ್ತರ ಸ್ವಲ್ಪ ಭಿನ್ನವಾಗಿದೆ. ಮುಂದಿನ ಪುಸ್ತಕ ಮತ್ತು
ಪ್ರಶ್ನೆಯನ್ನು ಈಗ ನೋಡೋಣ. ದೇಶಕಾಲದ ಗಡಿ ಮೀರಿದ ಕಥೆಗಳ ಪುಸ್ತಕ ಲೈಫ್ನಲ್ಲೊಂದು ಯೂಟರ್ನ್. ಮೇಘನಾ ಕಾನೇಟ್ಕರ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಹೂವಿನ ತವರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಮೆಕ್ಸಿಕೋ, ಹೇಳಿ ಕಲ್ಲಪ್ಪ. ಚೀನಾ. ಚೀನಾ ಆಯ್ಕೆ 3. ಪೆರು ಆಯ್ಕೆ 4. ನಿಕರಾಗುವಾ. ವೀರೇಶ್, ಮೆಕ್ಸಿಕೋ. ಉತ್ತರವನ್ನು ನೋಡೋಣ. ಚೀನಾ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಕಲ್ಲಪ್ಪ ಅವರು ಕೊಟ್ಟಿದ್ದಾರೆ. ಲೈಫ್ನಲ್ಲೊಂದು ಯೂಟರ್ನ್ ಅನ್ನೋ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ಈ ದಾಸವಾಳದ ಹೂವನ್ನು ನಾವೇನು ನೋಡಿದ್ವಿ, ಇದರ ವೈಜ್ಞಾನಿಕ ನಾಮಧೇಯ ಹೈಬಿಸ್ಕಸ್ ರೋಸಾ ಸೈನಾನ್ಸಿಸ್ ಅಂತ. ಈ ಸೈನಾನ್ಸಿಸ್ ಅನ್ನೋ ಶಬ್ದದ ಅರ್ಥ ಏನು ಅಂದರೆ ಚೀನಾದಿಂದ ಬಂದದ್ದು. ಹಾಗಾಗಿ ದಾಸವಾಳದ ಮೂಲ ಚೀನಾ ಅಂತ ಹೇಳ್ಬೋದು. ಇದು ಯಾವಾಗ ಭಾರತಕ್ಕೆ ಬಂತೋ ಅದು ನಮಗೆ ಗೊತ್ತಿಲ್ಲ. ಆದರೆ ನಮ್ಮದೇ ಹೂವು ಅನ್ನೋ ರೀತಿಯಲ್ಲಿ ಇದು ಜನಪ್ರಿಯತೆ ಗಳಿಸಿದೆ. ಜಪಾ ಕುಸುಮ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಸೂರ್ಯನಿಗೆ ಬಹಳ ಪ್ರಿಯವಾದದ್ದು. ಹಾಗೆಯೇ ಕಾಳಿಯ ಪೂಜೆಯಲ್ಲಿ, ಗಣಪತಿಯ ಪೂಜೆಯಲ್ಲಿ ದಾಸವಾಳವನ್ನು, ಅದರಲ್ಲೂ ಕೆಂಪು ದಾಸವಾಳವನ್ನು ವಿಶೇಷವಾಗಿ ಬಳಸೋದುಂಟು. ಆದರೆ ಈಗ ಎಷ್ಟರ ಮಟ್ಟಿಗೆ ದಾಸವಾಳದಲ್ಲಿ ನಮೂನೆಗಳು ಬಂದಿವೆ ಅಂತ ಹೇಳ್ತಂದರೆ 100ಕ್ಕೂ ಹೆಚ್ಚು ನಮೂನೆಗಳನ್ನು ನಾವು ಕಾಣಬಹುದಾಗಿದೆ. ಈ ದಾಸವಾಳದ ಗಿಡ, ಎಲೆ ಇತ್ಯಾದಿಗಳಿಂದ ಕಾಗದವನ್ನು ತಯಾರು ಮಾಡ್ಬೋದು, ಹಗ್ಗವನ್ನು ತಯಾರು ಮಾಡ್ಬೋದು, ಹೂಗಳಿಂದ ಆಹಾರವನ್ನು ತಯಾರು ಮಾಡ್ತಾರಂತೆ. ಹಾಗೆಯೇ ಟೀ, ಚಹವನ್ನು, ವಿಶೇಷವಾದ ಚಹವನ್ನು ಮಾಡ್ತಾರಂತೆ. ಕೆಲವು ಔಷಧಗಳನ್ನು ತಯಾರು ಮಾಡೋದುಂಟು ಅಂತ ಹೇಳ್ತಾರೆ. ದಕ್ಷಿಣ ಕೊರಿಯಾ, ಮಲೇಷ್ಯಾ ಮತ್ತು ಹವಾಯಿ ದೇಶಗಳು ತಮ್ಮ ರಾಷ್ಟ್ರ ಪುಷ್ಪವನ್ನಾಗಿ ಸ್ವೀಕರಿಸಿದೆಯಂತೆ ಈ ದಾಸವಾಳವನ್ನು. ಹಾಗಾಗಿ ದಾಸವಾಳ ಪೌರ್ವಾತ್ಯ ಜಗತ್ತಲ್ಲಿ ಬಹಳ ಬಹಳ ಜನಪ್ರಿಯತೆಯನ್ನು ಗಳಿಸಿದಂಥ ಪುಷ್ಪ ಅಂತ ಹೇಳೋದ್ರಲ್ಲಿ ಏನೂ ಅನುಮಾನ ಇಲ್ಲ. ಮುಂದಿನ ಪುಸ್ತಕ ಚಿಗುರು ಮಳೆ, ಕವನ ಸಂಕಲನ, ಆನಂದ್ CJ ಬರೆದಿರುವಂಥದ್ದು. ಪ್ರಶ್ನೆಯನ್ನು ನೋಡೋಣ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಮ, ಕ, ರು, ನು, ನೆ, ಟ, ಯ, ದಿ. ಬಜರುತ್ತಿದ್ದಾರೆ ವೀರೇಶ್. ಮನೆಯನ್ನು ಕಟ್ಟದಿರು. ಮನೆಯನ್ನು ಕಟ್ಟದಿರು ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಮನೆಯನ್ನು ಕಟ್ಟದಿರು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಚಿಗುರು ಮಳೆ ಈ ಒಂದು ಪುಸ್ತಕವನ್ನು ವೀರೇಶ್ ಅವರಿಗೆ ಕೊಟ್ಟಿದ್ದೇನೆ. 3 ಪುಸ್ತಕಗಳನ್ನು ಕೊಡುವ ಸಮಯ ಈಗ ಬಂತು. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ತಂತಿ ಹಗ್ಗದಿಂದ ಜೋತು ಬಿದ್ದ ನದಿ ದಾಟುವ ಮಾರ್ಗ, ಬೆರಳು ಹನಿ ಹನಿಯಾಗಿ. ಹೇಳಿ ವೀರೇಶ್. ಒಂದು ಉತ್ತರ ತೂಗು ಸೇತುವೆ. ತೂಗು ಸೇತುವೆ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಬಾಲಂಗೋಚಿ. ಎಚ್ ಶಾಂತರಾಜ ಐತಾಳ ಬರೆದಂಥ ಪುಸ್ತಕ ಕೊಟ್ಟಿದ್ದೇನೆ. 2 ಉತ್ತರ. ವೀರೇಶ್ ಅವರಿಗೆ ಅವಕಾಶ. ಅಂಗುಲಿ. ಉತ್ತರವನ್ನು ನೋಡೋಣ. ಅಂಗುಲಿ ಉತ್ತರ ಸರಿಯಾಗಿದೆ. ಸಾಗರ ಪ್ರಪಂಚ ಎನ್ ಕಾಳೇಶ್ವರರಾವ್ ಬರೆದಂಥ ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ. ತುಂತುರು. ತುಂತುರು. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ನಮ್ಮ ಸಂವಿಧಾನ ಮೂರ್ತೀಶ್ವರಯ್ಯ ಬರೆದಂಥ ಪುಸ್ತಕ ಕೊಟ್ಟಿದ್ದೇನೆ. 3 ಪುಸ್ತಕ ವೀರೇಶ್ ಅವರಿಗೆ ದೊರೆತಿದೆ. ಈಗ ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರುಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ವೀರೇಶ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ:
ಹದ್ದಿನ ಕಣ್ಣು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಸ್ಥೂಲ ದೃಷ್ಟಿ, ಸೂಕ್ಷ್ಮ ದೃಷ್ಟಿ. ಸ್ಥೂಲ ದೃಷ್ಟಿ. ಮುಂದಿನ ಪ್ರಶ್ನೆ. ಊಳಿಗದವಳು ದಾಸಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ತೊತ್ತಿ, ಕೊತ್ತಿ. ತೊತ್ತಿ. ಮುಂದಿನ ಪ್ರಶ್ನೆ. ನಾರದನು ಕನ್ಯಾಕುಮಾರಿಯ ತಪ್ಪಿಸಿದಾಗ ಆಕೆಯ ಕೈಯಲ್ಲಿದ್ದ ಅಕ್ಷತೆ ಏನಾಯಿತು? ಕೆಂಪು ಬಿಳಿ ಮರಳು ಆಯಿತು, ಕೆಂಪು ಬಿಳಿ ಕಪ್ಪೆ ಚಿಪ್ಪು ಆಯಿತು. ಕೆಂಪು ಬಿಳಿ ಕಪ್ಪೆ ಚಿಪ್ಪು. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಅಡವಿಯ ದೊಣ್ಣೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಅಕ್ಕಿ ರೊಟ್ಟಿಯ ಸುತ್ತ ಚೆಲ್ಲಿವೆ ಅವರೆಕಾಳು. ಚಂದ್ರ ನಕ್ಷತ್ರಗಳು. ಚಂದ್ರ ನಕ್ಷತ್ರ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಹದ್ದಿನ ಕಣ್ಣು ಅಂದರೆ ಸೂಕ್ಷ್ಮ ದೃಷ್ಟಿ. ಯಾಕಂದರೆ ಕೆಳಗೆ ಓಡಾಡ್ತಾ ಇರತಕ್ಕಂಥ ಸಣ್ಣ ಇಲಿಯನ್ನು ಸಹ ಅದು ಬಹಳ ಎತ್ತರದಿಂದ ಗುರುತಿಸಬಲ್ಲದು. ಹಾಗಾಗಿ ಸೂಕ್ಷ್ಮ ದೃಷ್ಟಿ ಅಂತ ಹೇಳ್ತಾರೆ. ಎರಡನೇ ಪ್ರಶ್ನೆಗೆ ಉತ್ತರ ತೊತ್ತಿ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಕೆಂಪು ಬಿಳಿ ಮರಳು ಆಯ್ತಂತೆ, ಕಪ್ಪೆ ಚಿಪ್ಪಲ್ಲ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಅಡವಿಯ ದೊಣ್ಣೆ ಪರದೇಶಿಯ ತಲೆ ಅನ್ನೋದು ಸರಿಯಾದ ರೂಪ. ಐದನೇ ಪ್ರಶ್ನೆಗೆ ಉತ್ತರ ಚಂದ್ರ ಮತ್ತು ನಕ್ಷತ್ರ ಸರಿಯಾಗಿದೆ. ಎರಡು ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ. ವೀಣಾ ಅವರಿಗೆ ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಹದ್ದುಗಣ್ಣು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಸೂಕ್ಷ್ಮ ದೃಷ್ಟಿ, ಕ್ರೂರ ದೃಷ್ಟಿ. ಸೂಕ್ಷ್ಮ ದೃಷ್ಟಿ. ಮುಂದಿನ ಪ್ರಶ್ನೆ. ಅಲುಗಾಡು, ಅಲ್ಲಾಡು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ತೊನೆ, ತೊಣೆ. ತೊನೆ. ಮುಂದಿನ ಪ್ರಶ್ನೆ. ಸಾಂಖ್ಯ ಸೂತ್ರಗಳನ್ನು ಯಾರು ಬರೆದರು? ಕಪಿಲ, ಕಪಿಂಜಲ. ಕಪಿಂಜಲ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಆದರೆ ಒಂದು ಅಡಿಕೆ ಮರ, ಬಿದ್ದರೆ ಒಂದು ತೆಂಗಿನ ಮರ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಸಾಸಿವೆಗಿಂತ ಸಣ್ಣ, ದಿನಕ್ಕೆ 3 ಬಣ್ಣ, ಕೇಳಿದವನು ನಮ್ಮಣ್ಣ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಹದ್ದುಗಣ್ಣು ಅಂದರೆ ಕ್ರೂರ ದೃಷ್ಟಿ. ಎರಡನೇ ಪ್ರಶ್ನೆಗೆ ಉತ್ತರ ತೊನೆ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಕಪಿಲ ಮಹರ್ಷಿ ಆಗಿತ್ತು, ಕಪಿಂಜಲ ಅಲ್ಲ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಆದರೆ ಒಂದು ಅಡಿಕೆ ಮರ, ಹೋದರೆ ಒಂದು ಗೋಟಡಿಕೆ. ಐದನೇ ಪ್ರಶ್ನೆಗೆ ಉತ್ತರ ಇದು ಬಿಸಿಲು ಕೋಲು. ಅದು ಸೂರ್ಯ ಹುಟ್ಟುವಾಗ ಒಂದು ರೀತಿ, ಮಧ್ಯಾಹ್ನ ಒಂದು ರೀತಿ, ಸಂಜೆ ಒಂದು ರೀತಿ, ಬೇರೆ ಬೇರೆ ಬಣ್ಣಗಳಲ್ಲಿ ಬಿಸಿಲು ಕೋಲು ಕಂಡುಬರುತ್ತೆ. ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಮೀನಾ ಅವರು. ಅವರಿಗೆ ಮನ್ವಂತರ ಎನ್ನುವ ಕಥಾ ಸಂಕಲನ ಕೊಟ್ಟಿದ್ದೇನೆ. ಈಗ ಅವಕಾಶ ಕಲ್ಲಪ್ಪ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಹದ್ದು ಪಾರು ಮಾಡು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಗಡಿ ಪಾರು ಮಾಡು, ಮೋಸಗಾರರಿಂದ ತಪ್ಪಿಸು. ಪ್ರಶ್ನೆ ಅಂದ್ರೆ ಗಡಿ ಪಾರು ಮಾಡು. ಮುಂದಿನ ಪ್ರಶ್ನೆ. ಹಸಿಯಾದ ಸಗಣಿ ಮುದ್ದೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ತೊಪ್ಪೆ, ತುಬ್ಬು. ತಪ್ಪೆ. ಮುಂದಿನ ಪ್ರಶ್ನೆ. ಗರುಡನ ಮಗನ ಹೆಸರೇನು? ಕಪೋತ, ಕಪೋತಕ. ಕಪೋತಕ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಹೊಳೆಗೆ ಸುರಿದರೂ ಹುಣಸೆ ಹಣ್ಣು. ಹುಣಸೆ ಹಣ್ಣು. ಐದನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಆಕಾಶದ ನಡು, ವೇದದ ಆದಿ, ನಾರಿಯ ಕೊನೆ ಇವೆಲ್ಲ ಸೇರಿದರೆ ಜೀವನದಿ. ವರುಣ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಹದ್ದು ಪಾರು ಮಾಡು, ಗಡಿ ಪಾರು ಮಾಡು ಸರಿಯಾಗಿದೆ. 2 ಉತ್ತರ ತೊಪ್ಪೆ ಸರಿಯಾಗಿದೆ. 3 ಉತ್ತರ ಕಪೋತ ಆಗಿತ್ತು, ಕಪೋತಕ ಅಂತ ಹೇಳಿದ್ರೆ. 4ನೇ ಪ್ರಶ್ನೆಗೆ ಉತ್ತರ ಹೊಳೆಗೆ ಸುರಿದರೂ ಅಳೆದು ಸುರಿಬೇಕಂತೆ. 5ನೇ ಪ್ರಶ್ನೆಗೆ ಉತ್ತರ ಇದು ಕಾವೇರಿ. ಆಕಾಶದ ನಡು ಅಂದರೆ ಆಕಾಶ ಎನ್ನುವ ಶಬ್ದದ ಮಧ್ಯದ ಭಾಗ, ಕಾ ಎನ್ನುವ ಅಕ್ಷರ. ವೇದದ ಆದಿ ಅಂದರೆ ವೇದ ಎನ್ನುವ ಶಬ್ದದ ಮೊದಲ ಅಕ್ಷರ ಕಾವೇ ಆಯಿತು. ನಾರಿಯ ಕೊನೆಯ ಶಬ್ದ ಅಂದರೆ ನಾರಿನಲ್ಲಿ ರೀ ಇದೆ, ಕಾವೇರಿ ಸರಿಯಾದ ಉತ್ತರ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ
ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಬಂತು. ವೀರೇಶ್ ಅವರಿಗೆ ಸಿಗ್ತಾ ಇದೆ 3, 6, 9 ಪುಸ್ತಕಗಳು ತಮಗೆ ಸಿಗ್ತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಎರಡು ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ಕಲ್ಲಪ್ಪ ಅವರಿಗೆ 3 ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.